ವೀಕ್ಷಕರ ಎಂ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಮುಂದಿನ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕೆಂದು ಅಹಿಂದ ಸಂಘಟನೆಗಳು ರಾಣೆಬೆನ್ನೂರು ನಗರದ IB1ರಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುವುದು ಎಂದು ಹೇಳಿದರು. ಇವತ್ತು ಅಹಿಂದ ಕರ್ನಾಟಕ ರಾಜ್ಯ ಒಕ್ಕೂಟ ಬೆಂಗಳೂರು ಅಹಿಂದ ವತಿಯಿಂದ ತಾರೀಕು 21 ಜನವರಿ 21ರಂದು ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಅಹಿಂದ ಮುಖಂಡರು. ಇದರ ಉದ್ದೇಶ ಏನಂದರೆ, ಈಗಾಗಲೇ ರಾಜ್ಯದಲ್ಲಿ 2013ರಿಂದ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು 2023ರಿಂದ 28ರವರೆಗೆ ಅವಧಿಯೊಳಗೆ ಈಗಾಗಲೇ 3 ವರ್ಷ ಪೂರೈಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅವರ ಒಂದು ಸೀಟನ್ನು, ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪರ ವಿರೋಧ ಚರ್ಚೆಗಳು ನಡೆದಿರದೇ ಇರೋದ್ರಿಂದ ನಾವು ಅಹಿಂದ ವತಿಯಿಂದ ಸಿದ್ದರಾಮಯ್ಯನವರನ್ನು 2028ರವರೆಗೂ ಮುಖ್ಯಮಂತ್ರಿಗಳನ್ನಾಗಿ ಮುಂದುವರಿಸಬೇಕು ಅಂತ ಅಹಿಂದ ವತಿಯಿಂದ ನಮ್ಮ ಹಕ್ಕನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ನಡೆದು ಬಂದ ದಾರಿಯನ್ನು ನಿಮಗೆಲ್ಲ, ನಮ್ಮ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮರಿಗೆಲ್ಲ ಗೊತ್ತಿದೆ. ಅವರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ರಾಜ್ಯವನ್ನು ಈಗ 5 ವರ್ಷ ಮತ್ತೆ 2.5 ವರ್ಷ 3 ವರ್ಷ 8 ವರ್ಷನೂ ಸಹಿತ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಡೆಸ್ಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಅವರು ಕೊಡಮಾಡಿರ್ತಕ್ಕಂಥ ರಾಜ್ಯದ ಎಲ್ಲ ಜನತೆಗೆ ಏನು ಅಹಿಂದ ವರ್ಗ ಇರ್ಬೋದು, ಸಾಮಾನ್ಯ ವರ್ಗ ಇರ್ಬೋದು, ಎಲ್ಲರಿಗೂ ಕೊಡ್ತಕ್ಕಂಥ ಭಾಗ್ಯಗಳು ತಾವೆಲ್ಲ ನೋಡಿದೆ. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಅಥವಾ ಹಣಕಾಸಿನ ಕೊರತೆ ಇಲ್ಲದೆ ಹಾಗೆ ರಾಜ್ಯವನ್ನು ಮುಂದೆ ನಡೆಸ್ಕೊಂಡು, ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬದಲಾವಣೆ ಮಾಡೋದು ಎಷ್ಟು ಸೂಕ್ತ ಅಂತಕ್ಕಂಥದ್ದನ್ನು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಅವ್ರನ್ನ ಬದಲಾವಣೆ ಮಾಡಬೇಕು, ಅವರು 28ರವರೆಗೆ ಮುಂದುವರಿಸಬೇಕು ಅಂತ ನಾವು ಕಾಂಗ್ರೆಸ್ಸಿನ ಹೈಕಮಾಂಡನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಸಂಪೂರ್ಣ ಕರ್ನಾಟಕ ರಾಜ್ಯದ 31 ಜಿಲ್ಲೆ ಮತ್ತು 240 ತಾಲೂಕುಗಳ ಸಂಘಟನೆಯೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಇವರೊಂದಿಗೆ ನಾವು ಎಲ್ಲ ಸಮುದಾಯದವರು, ಅಹಿಂದ ಸಮುದಾಯದೊಟ್ಟಿಗೆ ಇತರೆ ಸಮುದಾಯದ ಎಲ್ಲ ಬಡವರ್ಗಗಳು, ಮಹಿಳೆಯರೊಂದಿಗೆ ನಾವು ಅವರ ಒಂದು ಅಹವಾಲುಗಳನ್ನು ಕೇಳಿಕೊಂಡು ಒತ್ತಾಯ ಮಾಡ್ತಾ ಇದ್ದೇವೆ. ಇಂಥ ಒಳ್ಳೆಯ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲೇಬಾರ್ದು. ಒಂದು ವೇಳೆ ನೀವು ಬದಲಾವಣೆ ಮಾಡಿದ್ದೇ ಆದರೆ ರಾಜ್ಯದ ತುಂಬ ಅಹಿಂದ ವತಿಯಿಂದ ನಾವು ದೊಡ್ಡದೊಂದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ನಾವು ಏನು ಒಂದು ನಿರ್ಣಯ ತಗೋಬೇಕಾಗಿದೆ ಹುಬ್ಬಳ್ಳಿಯಲ್ಲಿ ಲೀಡರ್ಸ್ ಎಲ್ಲ, ಆ ಒಂದು ಪೂರ್ವಭಾವಿ ಸಭೆ ಇಲ್ಲಿ ತಾಲೂಕಿನ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಜನರು ಪಾಲ್ಗೊಳ್ಳಲಿಕ್ಕೆ ನಾವು ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೇವೆ. ಎಲ್ಲ ಸಮುದಾಯದ ಜನರ ನಾಳೆಯಿಂದ ಅವರು ಸಂಚಾರ ಮಾಡಿ ಅವ್ರಿಗೆ ಹೇಳಿ, ನೀವೆಲ್ಲರೂ ಪ್ರತಿಯೊಂದು ಹಳ್ಳಿಯಿಂದ ನೀವು ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಇಟ್ಕೊಂಡಿದ್ವಿ. ಅದನ್ನು ನಿಮ್ಮ ಮುಖಾಂತರ ನಾವು ಮಾಧ್ಯಮಕ್ಕೆ ಹೇಳ್ತಾ ಇದ್ದೇವೆ. ಹಾಗೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ನೀವು ಚೇಂಜ್ ಮಾಡ್ತೀರಿ ಅಂತಕ್ಕಂಥದ್ದು ಇದು ಸಾಮಾನ್ಯ ಜನರ ಪ್ರಶ್ನೆ ಆಗಿದೆ. ಈಗಾಗಲೇ ಇವರಿಗೆ ಗೃಹಿಣಿಯರಿಗೆ 2,000 ಕೊಡ್ತಕ್ಕಂಥದ್ದು, ಗೃಹ ಜ್ಯೋತಿ ಕೊಡ್ತಕ್ಕಂಥದ್ದು, ಬಸ್ ಫ್ರೀ ಕೊಡ್ತಕ್ಕಂಥದ್ದು, ಅನ್ನಭಾಗ್ಯ ಕೊಡ್ತಕ್ಕಂಥದ್ದನ್ನು ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ. ಮತ್ತು ಈ ಹಿಂದೆ ದೇವರಾಜ ಅರಸರು ಏನು 5 ವರ್ಷ 7 ವರ್ಷ ಏನು ಇದ್ದರು, ಅವ್ರ ರೆಕಾರ್ಡನ್ನು ಮುರಿದು ಈಗ ಅವರು ಮುಂದೆ ಹೋಗಿರೋದ್ರಿಂದ, ಮತ್ತು ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯರು, ನಾನು ದೇವರಾಜ ಅರಸಿಗೆ ಸರಿಸಾಟಿ ಅಲ್ಲ, ರೆಕಾರ್ಡ್ ಮುರಿದಿದೆ ಅಂತಕ್ಕಂಥದ್ದು ಅಭಿಮಾನಿಗಳು ಹೇಳ್ಕೊಳ್ತಾರೆ ಅಂತಕ್ಕಂಥ ಅಂಥ ಒಳ್ಳೆಯ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬಾರ್ದು ಅಂತಕ್ಕಂಥ ಬೃಹತ್ ಸಮಾವೇಶಕ್ಕೆ ಎಲ್ಲ ತಾಲೂಕಿನ ಜನರು ಪಾಲ್ಗೊಳ್ಬೇಕು ಅಂತಕ್ಕಂಥ ಕಳಕಳಿಯನ್ನು, ಮನವಿಯನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ. 2028ನೇ ಇಸ್ವಿಯವರೆಗೂ ಸಿದ್ದರಾಮಯ್ಯನವರೇ ಇರಬೇಕು ಅಂತಕ್ಕಂಥದ್ದು ನಮ್ಮದು ಎಲ್ಲ ಅಹಿಂದ ಮುಖಂಡರಿಗೂ ರಾಜ್ಯದ ತುಂಬೆಲ್ಲ ನಮ್ಮದು ಉದ್ದೇಶ. ಅವರು ಮುಂದುವರಿಸ್ರಿ ಅಂತಕ್ಕಂಥದ್ದು, ಅವ್ರಿಗೆ ಕೈ ಬಲಪಡಿಸ್ತಕ್ಕಂಥದ್ದು, ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಹಗ್ಗ ಜಗ್ಗಾಟ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಶತಾಯಗತಾಯ ಹೈಕಮಾಂಡ್ ಒಪ್ಪಿದರೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನೋ ನಿಲುವು ಬಂದರೆ ಹೋರಾಟಕ್ಕೆ ಏನು ವ್ಯಾಲ್ಯೂ ಇರುತ್ತೆ ಸರ್? ಅದನ್ನು ನಾವು ನಮ್ಮ ಹೊರಟೀಗ ಕಾಂಗ್ರೆಸ್ನಲ್ಲಿ ಅವರು
ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಇದ್ದಾರೆ. ಬಹುತೇಕ ಎಲ್ಲ ಮಂತ್ರಿಗಳು ಸಿದ್ದರಾಮಯ್ಯನ ಪರವಾಗಿ ಇರೋದ್ರಿಂದ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತಿ ಅದಕ್ಕೆ ನಾವು ಬದ್ಧದೇವೆ ಅಂತ DCM CM ಹೇಳಿರೋದ್ರಿಂದ, ಬಟ್ ನಾವು ಸಿದ್ದರಾಮಯ್ಯನವರ ಪರವಾಗಿ ಅಹಿಂದದಿಂದ ಅವ್ರನ್ನ ಮುಂದುವರಿಸಬೇಕು ಅಂತ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಒತ್ತಾಯ ನಮ್ಮದು. ಅವ್ರನ್ನ ಇಳಿಸ್ಬೇಡ್ರಿ, ಮುಂದೆ 28ಕ್ಕೆ ಯಾರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ DK ಶಿವಕುಮಾರ್ ಮತ್ತೊಬ್ಬರು ಕೊಡ್ರಿ, ನಮ್ದೇನು ತಕರಾರಿಲ್ಲ. ನಾವು ಯಾವುದೇ ಅಹಿಂದ ವರ್ಗದವರು ಯಾವುದೇ ಲೀಡರ್ಗಳಿಗೆ ನಾವು ಇದನ್ನು ಮಾಡೋದಿಲ್ಲ, ಅವಮಾನ ಮಾಡೋದಿಲ್ಲ, ಅವ್ರನ್ನ ಹಿನ್ನಡೆ ಮಾಡೋದಿಲ್ಲ. ಬಟ್ ಸಿದ್ದರಾಮಯ್ಯನವ್ರು ಮುಂದುವರಿಸ್ರಿ, ಮುಂದೆ ಕೂಡಿ, ಅವ್ರ ಮುಖಾಂತರ ಸರ್ಕಾರ ಬಂದಿದೆ ಅಂತಕ್ಕಂಥ ನಾವು ವಾದ. ಮಾತಾಗಿತ್ತು 2.5 ವರ್ಷ, ಹಿಂಗಾಗಿ ಸಿದ್ದರಾಮಯ್ಯವ್ರ ಸ್ಥಾನ ಬಿಟ್ಟು ಇಳಿಬೇಕು. ಈ ಗೊಂದಲಕ್ಕೆ ತೆರೆ ಬೀಳ್ತೈತಿ. ಜನವರಿ 6, 14, 16 ಹಿಂಗೆ ಡೇಟ್ಗಳನ್ನು ಹೇಳ್ತಾ ಇದಾರೆ ಕೆಲವು ಸ್ಥಳೀಯ ಶಾಸಕರು ಸರ್. ಹೇಳಿದರು ನವೆಂಬರ್ 1, ಡಿಸೆಂಬರ್ 1, ಕ್ರಾಂತಿ ಅಂದರು. ಯಾವುದೇ ಕ್ರಾಂತಿನೂ ಇಲ್ಲ, ಯಾವ ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸರ್ಕಾರ ಹೈಕಮಾಂಡ್ ಏನು ಹೇಳಿದೆ ತಿಳಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ದಾರೆ. ಅದಕ್ಕೆ ನಾವು ಭದ್ರದವೆ ಅಂತ ಹೇಳಿದ್ದಾರೆ ಅವ್ರು ಯಾರು, ಸಿದ್ದರಾಮಯ್ಯನವರು, DK ಶಿವಕುಮಾರ್. ಬಟ್ ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಅವ್ರನ್ನ ಬದಲಾವಣೆ ಮಾಡಬೇಡ್ರಿ, ಅವರೇ ಇರಬೇಕು ಅಂತಕ್ಕಂಥ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರಿಯಪ್ಪ ಕರಿಗಾರ್ ಮಾತಾಡ್ತಾರೆ. ಸೊ ಅಹಿಂದ ಸಮಾವೇಶ 21 ಜನವರಿ 2026ರಂದು ಹುಬ್ಬಳ್ಳಿಯಲ್ಲಿ ರಾಜೀವ್ ಗಾಂಧಿ ಗ್ಲಾಸ್ ಹೌಸ್ನಲ್ಲಿ ನಮ್ಮ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ನಮ್ಮ ನಾಯಕರುಗಳಾದ ಸಿದ್ದಣ್ಣ ತೇಜಿ ಗೌರವಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಾದ ಪ್ರಭುಲಿಂಗ್ ದೊಡ್ಡಣಿ, ಪ್ರಧಾನ ಕಾರ್ಯದರ್ಶಿ ವೀರ್ಲಿಂಗ್ ಪೂಜಾರ್, ಸಂಘಟನಾ ಕಾರ್ಯದರ್ಶಿ ವಿಠಲ್ ಬಿರಾದಾರ್, ಕರಿಯಪ್ಪ ಕರಿಗಾರ್ ನಾನು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, 240 ತಾಲೂಕು ಅಧ್ಯಕ್ಷರುಗಳು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಅನೇಕ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸ್ತವೆ. ಇದರ ಮೂಲ ಉದ್ದೇಶವಿಷ್ಟೇ. ಸೊ ನಾವು 2023ರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ತಾರಂತ ಅಹಿಂದ ವರ್ಗದ 80% ಓಟುಗಳು ನಾವು ಕಾಂಗ್ರೆಸ್ಗೆ ಹಾಕಿದ್ವಿ. ಈ ಮೂಲ ಕಾರಣ 2028ರವರೆಗೂ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಸೊ ಅವ್ರು ಇರಬೇಕು ಅನ್ನೋ ಉದ್ದೇಶದಿಂದ ಸೊ ಎಲ್ಲ ಶಾಸಕರ ಪ್ಲೇಸ್ಗಳಲ್ಲಿ ನಾವು ಅವರಿಗೆ ಬೆಂಬಲ ಕೊಟ್ಟು ಆಯ್ಕೆ ಮಾಡಿದ್ವಿ. ಸೊ ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿ ಇವಾಗ ಕಳೆದ 2.5 ವರ್ಷದಿಂದ ಅವರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಯಾವುದೇ ಆದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸೊ ಆಡಳಿತ ನಡೆಸಿದ್ದಾರೆ. ಅದರ ಜೊತೆಗೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ಅನೇಕ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಇದುವರೆಗೂ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮಯ್ಯರ ಥರ ಯಾರೂ ಮಾಡಿಲ್ಲ ಅಂತ ನಮ್ಮ ಅಹಿಂದ ವರ್ಗದ ಒಂದು ನಿಲುವಾಗಿದೆ. ಜೊತೆಗೆ ಇದುವರೆಗೂ ನೀವು ಬೇರೆಯವ್ರು ನೋಡಿದ್ದೀರಾ, ಬೇರೆ ಪಕ್ಷ ಆಡಳಿತ ಮಾಡಿದಾಗ ಗುಂಪುಗಾರಿಕೆ ಇತ್ತು ಅಥವಾ ಪಂಗಡ ಮಾಡ್ಕೊಂಡು ಹೋದ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಸಿದ್ದರಾಮಯ್ಯನವರು 2028ರವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಸಬೇಕು. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾದರೆ ನಾವು ಮುಂದಿನ ದಿನಗಳಲ್ಲಿ ಅಹಿಂದ ರಾಜ್ಯ ಸಂಘಟನೆಯವರು ಮುಂದಿನ ತಕ್ಕ ಪಾಠ ಕಲಿಸ್ತೇವೆ. ಜೊತೆಗೆ ಕಾಂಗ್ರೆಸ್ ಒಂದು ವೇಳೆ ಏನಾದರೂ ಅವರ ಸ್ಥಾನವನ್ನು ಕೆಳಗಿಳಿಸಿದರೆ ಅದಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ಮಾಧ್ಯಮದಲ್ಲಿ ಹೇಳಲು ಬಯಸುತ್ತೇವೆ. ಹಾಕ್ಲಿಕ್ಕೆ ಅಂತ ಆಗ್ತಾ ಇಲ್ಲ. ನಾವು ನಿಮಗೆ ಗೊತ್ತಿರುವ ಹಾಗೆ ಅಹಿಂದ ವರ್ಗ ಎಷ್ಟು ಪ್ರಬಲವಾಗಿದೆ, ಜೊತೆಗೆ ಯಾವ ರಾಜ್ಯದಲ್ಲಿ ಯಾವ ಮೂಲೆಗಳಲ್ಲೂ ಕೂಡ ಅಹಿಂದ ವರ್ಗದಿಂದನೇ ನಮ್ಮಂಥ ಅಹಿಂದ ವರ್ಗದ ನಾಯಕರು ಇದ್ರೂ ಅವ್ರಿಗೆ ನಾವು ಓಟ್ ಹಾಕಿದ್ದೇನೆ. ಸೊ ನಾವು ಸಿದ್ದರಾಮಯ್ಯ ಪರವಾಗಿದ್ದ ಕಾಂಗ್ರೆಸ್ ಶಾಸಕರುಗಳನ್ನ ಆಯ್ಕೆ ಮಾಡಿದ್ದೀವಿ. ಆ ಒಂದು ಉದ್ದೇಶದಿಂದ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ಯಾರನ್ನೂ ಇದನ್ನು ಮಾಡ್ತಾ ಇಲ್ಲ ಅಥವಾ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋ ಅಂಥ ತಂತ್ರ ಇಲ್ಲ. ಇದೇ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರದ ಹೈಕಮಾಂಡು ಒಂದು ವೇಳೆ ನೀವು ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡೋದಾದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇವ್ರು ಮುಂದುವರಿಬೇಕು ಅಥವಾ ಮುಂದುವರಿಬಾರ್ದು ಅಂತ ಓಪನ್ ಆಗಿ ಹೇಳಿಬಿಟ್ಟು ನಮ್ಮ ಸಿದ್ದರಾಮಯ್ಯರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಇಂದಿನ ದಿವಸ ನಾವೆಲ್ಲ ಅಹಿಂದ ಸಮಾವೇಶದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ನಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ದಿವಸ ಏನು ದಿನಾಂಕ 21ರಂದು ಇಂದಿರಾ ಗಾಂಧಿ ಅರಮನೆ ಹುಬ್ಬಳ್ಳಿಯಲ್ಲಿ ಇವತ್ತು
ಅಹಿಂದ ಸಮಾವೇಶನ ಕರೆದ ಉದ್ದೇಶ ಇವತ್ತು ಸಿದ್ದರಾಮಯ್ಯರನ್ನು ಬದಲಾವಣೆ ಮಾಡಬಾರ್ದು ಅನ್ನೋ ಉದ್ದೇಶ ನಮ್ಮದಾಗಿದೆ. ಶೇಕಡ ರಾಜ್ಯದಲ್ಲಿ 80ರಷ್ಟು ಅಹಿಂದ ಮತಗಳು ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಅಹಿಂದ ವರ್ಗದ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇರಲಿ ಅನ್ನೋದು ಎಲ್ಲರ ಉದ್ದೇಶ. ಹೆಚ್ಚು ಭಾಗ್ಯಗಳನ್ನು ಕೊಟ್ಟಂತೆ ಬಡವರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಅಹಿಂದ ವರ್ಗದ ಇದೆ. ಅವರನ್ನು ಬದಲಾವಣೆ ಮಾಡಬಾರ್ದು ಅನ್ನೋದು ಮಾಡಿದೆ ಆದರೆ ನಮ್ಮ ಅಹಿಂದ ವರ್ಗಕ್ಕೆ ಅವಮಾನ ಮಾಡಿದಂಥ ಆಗುತ್ತೆ. ಅದರಿಂದ ಅವರನ್ನು 2028 ಮುಂದುವರಿಸಬೇಕನ್ನೋದು ಅಹಿಂದ ಉದ್ದೇಶ ಆಗಿದೆ. ಆದ್ದರಿಂದ ಅವರನ್ನೇ ಮುಂದುವರಿಸದೆ ಹೋದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಮುಂದೆ ನಮ್ಮ ಹುಬ್ಳಿಯಲ್ಲಿ ಸಮಾವೇಶದ ರೂಪರೇಷೆ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡೋದ್ರಲ್ಲ ವೀಕ್ಷಕರೇ, ಇಂಥ ತಾಜಾ ಸುದ್ದಿಗಳನ್ನೇ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.